ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಶ್ಲೋಕ 26. ಭಗವದ್ಗೀತೆಯ ಶ್ಲೋಕ 26ರಲ್ಲಿ ಅರ್ಜುನನು ಎರಡೂ ಸೈನ್ಯಗಳಲ್ಲಿ ಇದ್ದ ತನ್ನ ತಂದೆಯರನ್ನ, ತಾತಂದಿರನ್ನ, ಗುರುಗಳನ್ನ, ಸೋದರ ಮಾವಂದಿರನ್ನ, ತನ್ನ ಸೋದರರನ್ನ, ಮಕ್ಕಳು ಹಾಗೂ ಮೊಮ್ಮಕ್ಕಳನ್ನ, ತನ್ನ ಸ್ನೇಹಿತರನ್ನ, ಮಾವಂದಿರನ್ನ ಮತ್ತು ತನ್ನ ಹಿತೈಷಿಗಳನ್ನು ನೋಡುತ್ತಾನೆ. ಶ್ಲೋಕ 27. ಕುಂತಿಯ ಮಗನಾದ ಅರ್ಜುನನು ತನ್ನ ಎಲ್ಲ ನೆಂಟರನ್ನ ನೋಡಿ ಭಾವಪರವಶನಾಗಿ ಹೀಗೆ ಹೇಳುತ್ತಾನೆ. ಶ್ಲೋಕ 28. ಈ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾನೆ, ಶ್ರೀಕೃಷ್ಣ ಯುದ್ಧ ಮಾಡುವ ಬಯಕೆಯಿಂದ ಇಲ್ಲಿ ನೆರೆದಿರುವ ನನ್ನ ಬಂಧು ಬಳಗದವರನ್ನ ನೋಡಿ ನನ್ನ ದೇಹದ ಭಾಗಗಳು ಕಂಪಿಸುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ. ಶ್ಲೋಕ 29. ನನ್ನ ಶರೀರ ಕಂಪಿಸುತ್ತಿದೆ, ಕೂದಲು ನಿಮಿರುತ್ತಿದೆ, ನನ್ನ ಗಾಂಧೀವ ಧನಸ್ಸು ಕೈಯಿಂದ ಜಾರುತ್ತಿದೆ ಮತ್ತು ನನ್ನ ಚರ್ಮವು ಉರಿಯುತ್ತಿದೆ. ಶ್ಲೋಕ 30. ಹೇ ಶ್ರೀಕೃಷ್ಣ, ಕೇಶಿ ರಾಕ್ಷಸನ ಸಂಹಾರಕನೇ, ಈ ಯುದ್ಧ ಭೂಮಿಯಲ್ಲಿ ನಿಂತುಕೊಳ್ಳಲು ನನಗೆ ಸಾಧ್ಯವಾಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳು ನನಗೆ ಕಾಣಿಸುತ್ತಿವೆ. ಶ್ಲೋಕ 31. ಹೇ ಶ್ರೀಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನು ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸು ಸಿಗುತ್ತೆ ಅಂತ ಅರ್ಥವಾಗುತ್ತಿಲ್ಲ. ಬಂಧುಗಳನ್ನು ಸಾಯಿಸಿದ ನಂತರ ಸಿಗುವಂತಹ ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ನಾನು ಬಯಸುವುದಿಲ್ಲ. ಶ್ಲೋಕ 32ರಿಂದ ಶ್ಲೋಕ 35. ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನ, ಸುಖವನ್ನ ಮತ್ತು ಬದುಕನ್ನ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧ ಮಾಡಲು ಸಿದ್ಧರಾಗಿರುವಾಗ ಅಂತಹ ರಾಜ್ಯ ಮತ್ತು ಸುಖದಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವಮೈದಂದಿರು ಮತ್ತು ಇತರ ಸಂಬಂಧಿಗಳು ತಮ್ಮ ಜೀವವನ್ನು ಹಾಗೂ ತಮ್ಮ ಧನವನ್ನು ತ್ಯಾಗ ಮಾಡಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಸಾಯಿಸಬಹುದು, ಆದರೂ ಸಹ ಅವರನ್ನು ಸಾಯಿಸಬೇಕೆಂದು ನಾನೇಕೆ ಅಪೇಕ್ಷೆ ಮಾಡಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ 3 ಲೋಕಗಳನ್ನು ನನಗೆ ಕೊಡುವುದೇ ಆದರೂ ಸಹ ಇವರ ಜೊತೆಗೆ ನಾನು ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಸಾಯಿಸುವುದರಿಂದ ನಮಗೆ ಯಾವ ಸಂತೋಷ ಸಿಗಲು ಸಾಧ್ಯ? ಶ್ಲೋಕ 36. ಇಂತಹ ಆಕ್ರಮಣಕಾರರನ್ನ ಕೊಂದರೆ ನಮಗೆ ಪಾಪವೇ ಬರುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನ ಮತ್ತು ನಮ್ಮ ಬಂಧುಗಳನ್ನ ನಾವು ಸಾಯಿಸುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಶ್ರೀಕೃಷ್ಣನೇ, ನಮ್ಮ ಬಂಧುಗಳನ್ನೇ ಸಾಯಿಸಿ ನಾವು ಏನನ್ನ ಪಡೆಯಲು ಸಾಧ್ಯ? ಅವರನ್ನ ಸಾಯಿಸಿದ ನಂತರ ನಾವು ಸುಖವಾಗಿ ಬದುಕಲು ಹೇಗೆ ಸಾಧ್ಯ? ಶ್ಲೋಕ 37ರಿಂದ 38. ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಸೆಯಿಂದ ಆವರಿಸಲ್ಪಟ್ಟಿವೆ. ತಮ್ಮ ಸ್ವಂತ ಕುಟುಂಬದವರನ್ನ ಸಾಯಿಸುವುದರಲ್ಲಾಗಲಿ, ಮಿತ್ರದ್ರೋಹ ಮಾಡುವುದರಲ್ಲಾಗಲಿ ಇವರಿಗೆ ದೋಷವೇನೂ ಕಾಣಿಸುವುದಿಲ್ಲ. ಆದರೆ ಕುಲದ ನಾಶವನ್ನ ಮಾಡುವುದು ಪಾಪಕರ ಎಂದು ತಿಳಿದಿರುವ ನಾವು ಈ ಪಾಪ ಕಾರ್ಯಗಳನ್ನು ಏಕೆ ಮಾಡಬೇಕು? ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.